ಹೈಕೋರ್ಟ್ ಈ ತರ ಆದೇಶವನ್ನು ಹೊರಡಿಸಬಹುದು, ಅವರಿಗೆ ಕೆಲಸವನ್ನ ಕೊಡುವಂತ ಅವಕಾಶವನ್ನ ಮಾಡಬಹುದಾ? ಆಧಾರದ ಮೇಲೆ ಕಾಪಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಜನಸಾಮಾನ್ಯರಿಗೆ ಒಂದು ಗೊಂದಲ ಇರುತ್ತೆ, ತನ್ನ ಇಡೀ ಜಡ್ಜ್ಮೆಂಟ್ ನಲ್ಲಿ ಯಾವುದೇ ಸಾಲಿನಲ್ಲೂ ಹೇಳಿಲ್ಲ. ಈ ರೀತಿ ಕಾನೂನು ಈ ನಂಬಿಕೆ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ? ನಂಬಿಕೆಯ ಮಟ್ಟಕ್ಕೆ ತನಕ ಕರ್ಕೊಂಡು ಹೋಗುವ ಅಗತ್ಯ ಇಲ್ಲ. ಸೊಸೆ ಕುಟುಂಬದ ಭಾಗ ಅಲ್ಲ, ಆದ್ರೆ ಹೈಕೋರ್ಟ್ ಹೀಗ್ಯಾಕೆ ಆದೇಶವನ್ನ ನೀಡಿತು? ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಒತ್ತಿ. ಕಳೆದ 2 ದಿನದ ಹಿಂದೆ ಹೈಕೋರ್ಟ್ ನಲ್ಲಿ ಒಂದು ಪ್ರಕರಣ ನಡೀತು. ಬಾಗಲಕೋಟೆಯ ಪ್ರಿಯಾಂಕಾ ಹಲಮನಿ ಅನ್ನೋರು ತಮ್ಮ ಅತ್ತೆ ತೀರ್ಕೊಂಡಿದ್ರು. ಸೊ ಆ ಒಂದು ಕೆಲಸವನ್ನ ತನಗೆ ನೀಡಬೇಕಾಗಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಹೈಕೋರ್ಟ್ ಈ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ. ಅವರ ಅತ್ತೆ ಗೌರಮ್ಮ ಹಲಮನಿ ಅನ್ನೋರು ರಾಜ್ಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡ್ತಿದ್ರು. ಕೊರೋನಾ ಸಂದರ್ಭದಲ್ಲಿ ಗೌರಮ್ಮ ಹಲಮನಿ ತೀರ್ಕೊಂಡ್ರು. ಹಾಗೆ ಪ್ರಿಯಾಂಕಾ ಅವರ ಪತಿ ಅಂದ್ರೆ ಗೌರಮ್ಮ ಅವರ ಪುತ್ರ ಪ್ರವೀಣ್ ಕೂಡ ಕೊರೋನಾ ಟೈಮ್ ನಲ್ಲಿ ತೀರ್ಕೊಂಡ್ರು. ಸೊ ಹೀಗಾಗಿ ಈ ಕಾರಣಕ್ಕಾಗಿ ಅತ್ತೆಯ ಕೆಲಸವನ್ನ ತನಗ್ ನೀಡಬೇಕು ಅಂತ ಹೇಳಿ ಆಕೆ ಸರ್ಕಾರದ ಮೊರೆ ಕೂಡ ಹೋಗಿದ್ರು, KAT ಮೊರೆ ಕೂಡ ಹೋಗಿದ್ರು. ಆದ್ರೆ ಅಲ್ಲೂ ಕೂಡ ಅರ್ಜಿಯನ್ನ ವಜಾಗೊಳಿಸಲಾಯಿತು. ಹೀಗಾಗಿ ಈ ಒಂದು ಆದೇಶವನ್ನ ಪ್ರಶ್ನಿಸಿ ಪ್ರಿಯಾಂಕಾ ಹೈಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ ಹೈಕೋರ್ಟ್ ಈ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ. ಹಾಗೇನೆ ಈ ಪ್ರಕರಣದಲ್ಲಿ ಸೊಸೆಯನ್ನ ಕುಟುಂಬದ ಭಾಗವಾಗಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಇಲ್ಲೇ ನೋಡಿ ಕ್ವೆಶ್ಚನ್ ಅರೈಸ್ ಆಗೋದು, ಜನರಿಗೆ ಅನುಮಾನ ಬರೋದು, ಸೊಸೆ ಕುಟುಂಬದ ಭಾಗ ಅಲ್ವಾ? ಸಾಮಾನ್ಯವಾಗಿ ಸೊಸೆ ಅಂತ ಅಂದ್ರೆ ಒಂದು ಮನೆಗೆ ಹೋದ ತಕ್ಷಣ ಆಕೆ ಕುಟುಂಬದ ಕಣ್ಣು, ಕುಟುಂಬದ ಭಾಗ ಅಂತ ಹೇಳ್ತೀವಿ. ಆದ್ರೆ ಹೈಕೋರ್ಟ್ ಹೀಗ್ಯಾಕೆ ಆದೇಶವನ್ನ ನೀಡಿತ್ತು? ಏನಿದು ಪ್ರಕರಣ? ಯಾಕೆ ಕುಟುಂಬದಲ್ಲೇ ಅವಳು ಸದಸ್ಯ ಆದ್ರೂ ಕೂಡ ಹೈಕೋರ್ಟ್ ಈ ರೀತಿ ಒಂದು ಆದೇಶವನ್ನು ಹೊರಡಿಸಿದ್ಯಾಕೆ? ಈ ಎಲ್ಲಾ ಗೊಂದಲಗಳಿಗೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಸವಿವರವಾಗಿ ಉತ್ತರ ನೀಡೋದಕ್ಕೆ ನಮ್ ಜೊತೆಗೆ ಇದ್ದಾರೆ ಹೈಕೋರ್ಟ್ನ ವಕೀಲರಾದಂತಹ ಕ್ಷಮಾ ನರಗುಂದ್ ಮೇಡಮ್. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೇಡಮ್, ನಿಮ್ಗೂ ಗೊತ್ತಿರುತ್ತೆ ಹೈಕೋರ್ಟ್ ನಲ್ಲಿ ಈ ಒಂದು ಪ್ರಕರಣ ಆಯ್ತಲ್ಲ, ಇವಾಗ ಪ್ರಿಯಾಂಕಾ ಅವ್ರ ಅರ್ಜಿಯನ್ನ ಸಲ್ಲಿಸಿದ್ರು. ಏನಿದು ಪ್ರಕರಣ? ಯಾಕೆ ಈ ಒಂದು ಗೊಂದಲ ಕ್ರಿಯೇಟ್ ಆಗಿರುವಂತದ್ದು? ಪ್ರಿಯಾಂಕಾ ಹಲಮನಿ ಅವರು ಅರ್ಜಿಯನ್ನ ಸಲ್ಲಿಸಿದ್ದು ತಮ್ಮ ಅತ್ತೆಯ ಕೆಲಸದ ಮೇಲೆ ಕಂಪ್ಯಾಷನೇಟ್ ಗ್ರೌಂಡ್ಸ್, ಆ ಗ್ರೌಂಡ್ಸ್ ಮೇಲೆ ನನಗೆ ಆ ಅಪಾಯಿಂಟ್ಮೆಂಟ್ ಅನ್ನ ಕೊಡಬೇಕು ಅಂತ ಹೇಳಿ ಕೇಳಿದ್ರು. ಇಲ್ಲಿ ಸೊಸೆ ಅದರ ಕುಟುಂಬದ ಭಾಗವಾಗಿಲ್ಲ ಅನ್ನುವುದಕ್ಕಿಂತ ಆ ರೀತಿಯ ಕನ್ಕ್ಲೂಷನ್ ಅನ್ನ ತಗೊಳ್ಳೋದು ತಪ್ಪಾಗತ್ತೆ. ಮೊದಲನೇದು, ಕಂಪ್ಯಾಷನೇಟ್ ಗ್ರೌಂಡ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಗೋಸ್ಕರ ಅಂತ ಹೇಳಿ ಕರ್ನಾಟಕ ಸಿವಿಲ್ ಸರ್ವಿಸಸ್ ಒಂದಿಷ್ಟು ರೂಲ್ಗಳಿವೆ. ಆ ರೂಲ್ ನೊಳಗೆ ಪ್ರಿಸೈಸ್ಲಿ ಹೇಳ್ಬೇಕು ಅಂತಂದ್ರೆ ರೂಲ್ 2B ಕ್ಲಾಸ್ 2 ಅದ್ರೊಳಗೆ ಫ್ಯಾಮಿಲಿ ಅನ್ನುವಂಥದ್ರೊಳಗೆ ಯಾರ್ಯಾರು ಬರ್ತಾರೆ ಅಂತಂತ ಹೇಳಿ ಒಂದು ಡೆಫಿನೇಷನ್ ಇದೆ. ಆ ಡೆಫಿನೇಷನ್ ನ ಪ್ರಕಾರ ನಾವು ಫ್ಯಾಮಿಲಿ ಅಂತಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾಗಿರುವಂತದ್ದು, ನೀವು ಹೆಂಡತಿಯನ್ನ ಅಂದ್ರೆ ಸ್ಪೌಸ್, ಸನ್, ಡಾಟರ್, ಬ್ರದರ್ ಆರ್ ಸಿಸ್ಟರ್ ಇನ್ ಕೇಸ್ ಆಫ್ ಅನ್ಮ್ಯಾರಿಡ್ ಗವರ್ಮೆಂಟ್ ಸರ್ವೆಂಟ್ ಅಂತ ಹೇಳಿದೆ ಇದೆ. ಆದರೆ ಇಲ್ಲಿ ಗಂಡ ಅಥವಾ ಹೆಂಡತಿ ಮತ್ತು ಮಕ್ಕಳು, ವಿಶೇಷವಾಗಿ ನಾವು ನೋಡ್ಬೇಕಾಗಿರುವಂತದ್ದು ಡಾಟರ್ ಅಂತಂತ ಹೇಳಿದ್ದೆ, ಮ್ಯಾರಿಡ್ ಅನ್ಮ್ಯಾರಿಡ್ ಡಾಟರ್ ಅಂತ ಹೇಳಿ ಸ್ಪೆಸಿಫಿಕಲಿ ಇಲ್ಲ. ಹೀಗಾಗಿ ಅದ್ರೊಳಗೂ ಡಿಸ್ಟಿಂಕ್ಷನ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು. ಆ ಡೆಫಿನೇಷನ್ ಪ್ರಕಾರವೇ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಆ ಡೆಫಿನೇಷನ್ ಕೆಳಗಡೆ ಯಾರು ಬರ್ತಾರಲ್ಲ ಅಲ್ಲಿ ಕುಟುಂಬವನ್ನ ಯಾವ ರೀತಿ ಡಿಫೈನ್ ಮಾಡಿದಾರಲ್ಲ, ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಗೋಸ್ಕರ ಮಾತ್ರ ಈ ಡೆಫಿನೇಷನ್ ಅನ್ನ ಮಾಡಿರುವಂತದ್ದು, ಅದು ಡಿಫೈನ್ ಮಾಡ್ತಾರೆ, ಅವರಿಗೆ ಮಾತ್ರ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಸಿಗಬಹುದು. ಸೊ ಇದರೊಳಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು, ಕೋರ್ಟಿನವರು ಈ ರೂಲಿಗೆ ಬದ್ಧರಾಗಿರಬೇಕು. ಇದಕ್ಕಿಂತ ಹೆಚ್ಚಿನದನ್ನ ಇದರೊಳಗೆ ಓದಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಕಾನೂನು ಈ ರೀತಿ ಇದ್ದಾಗ ಇದನ್ನ ಮಾತ್ರ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವಕಾಶ ಉಂಟು. ಈ ಕಾನೂನನ್ನು ಬದಲಾಯಿಸಬೇಕಾ ಅನ್ನುವಂಥ ಪ್ರಶ್ನೆ ಇತ್ತು ಅಂತಂದ್ರೆ ಅದನ್ನ ಮಾಡ್ಬೇಕಾಗಿರುವಂತದ್ದು, ಡೆಲಿಬ್ರೇಷನ್ಸ್ ಆಗ್ಬೇಕಾಗಿರುವಂತದ್ದು ನಮ್ಮ ಲೆಜಿಸ್ಲೇಟಿವ್ ವಿಂಗ್ ನೋಡಿ, ಕಾನೂನು ಆ ವಿಂಗ್ ನೊಳಗೆ. ಹೀಗಾಗಿ ಈ ಪ್ರಕರಣದೊಳಗೆ ಅವರು ಡಾಕ್ಟ್ರಿನ್ ಆಫ್ ಸೆಪರೇಷನ್ ಆಫ್ ಪವರ್ಸ್ ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದಾರೆ. ಈ ಪ್ರಶ್ನೆಯನ್ನು ನಾವು ತಗೋಬೇಕು ಅಂತಂದ್ರೆ ಅದನ್ನ ಕಾನೂನು ರಚಿಸುವವರು ಅದರ ಮೇಲೆ ಚರ್ಚೆಯನ್ನ ಮಾಡಿ ಅವರು ನಿರ್ಧಾರವನ್ನು ತಗೊಳ್ಬಹುದು. ಈ ಪ್ರಕರಣದಲ್ಲಿ ಏನು ಅಂತ ಅಂದ್ರೆ ಆಕೆ ಪತಿನೂ ಕೂಡ ಇಲ್ಲ, ಕೊರೋನಾದಿಂದ ಅವರು ಕೂಡ ಎಕ್ಸ್ಪೈರ್ಡ್ ಆಗ್ತಾ ಇದ್ರು.
ಹೌದು, ನ್ಯಾಯಾಂಗದಲ್ಲಿ ನೀವು ಹ್ಯುಮ್ಯಾನಿಟಿ ಬೇಸಿಸ್ ನೋಡಕ್ಕಾಗಲ್ಲ, ಬಟ್ ಕೆಲವೊಂದು ರೇರೆಸ್ಟ್ ಕೇಸಲ್ಲಿ ಈ ರೀತಿ ಮಾನವೀಯತೆ ಆಧಾರದ ಮೇಲೆ ಹೈಕೋರ್ಟ್ ಈ ತರ ಆದೇಶವನ್ನು ಹೊರಡಿಸಬಹುದಾ, ಅವರಿಗೆ ಕೆಲಸವನ್ನ ಕೊಡುವಂತ ಅವಕಾಶವನ್ನ ಮಾಡಬಹುದಾ? ಮೊದಲನೇದು ಅದಕ್ಕೆ ಮತ್ತೆ ಏನಂತಾರೆ ಅಂತಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಡಾಕ್ಟ್ರಿನ್ ಆಫ್ ರೀಡಿಂಗ್ ಡೌನ್ ಅಂತ ಹೇಳಿ. ಡಾಕ್ಟ್ರಿನ್ ಆಫ್ ರೀಡಿಂಗ್ ಡೌನ್ ಅಂತಂದಾಗ ಕಾನೂನಿನೊಳಗೆ ವಿಶೇಷವಾಗಿ ಬರೆಯಲ್ದೇ ಇರುವಂತದ್ದು ಅಥವಾ ರೀಡಿಂಗ್ ಬಿಟ್ವೀನ್ ಲೈನ್ಸ್ ಅದ್ರ ಒಳಗೆ ಆ ಉದ್ದೇಶ ಇತ್ತು, ಆದರೆ ಅದು ಮ್ಯಾನಿಫೆಸ್ಟ್ಲಿ ಹೊರಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಿಲ್ಲ ಅನ್ನುವಂಥದ್ದನ್ನ ನಾವು ಅದ್ರೊಳಗೆ ಉದ್ದೇಶವನ್ನ ಕಾಣ್ತೀವಿ. ಓದಿದಾಗ ಈ ಉದ್ದೇಶ ಅಂತ ಕಾಣುತ್ತೆ ಅನ್ನುವಂಥದ್ದನ್ನ ನಾವು ಕಾಣ್ತೀವಿ. ಹಿಂದಿರುವ ಉದ್ದೇಶ ಏನು? ಈ ವಿಷಯದೊಳಗೆ ಡಾಕ್ಟ್ರಿನ್ ಆಫ್ ರೀಡಿಂಗ್ ಡೌನ್ ಕೂಡ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಆಗ ಇಟ್ ಇಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್. ಅಂದ್ರೆ ಜನರಿಗೆ ಒಂದು ಗೊಂದಲ ಇದೆ, ಸೊಸೆ ಅಂತ ಅಂದ್ರೆ ಆಬ್ವಿಯಸ್ಲಿ ಮದುವೆ ಆಗಿ ಬಂದ ತಕ್ಷಣ ಶಿ ಇಸ್ ಅ ಪಾರ್ಟ್ ಆಫ್ ಫ್ಯಾಮಿಲಿ ಅಂತ ಹೇಳಿ. ಆದ್ರೆ ಹೈಕೋರ್ಟ್ ಈ ರೀತಿ ಆದೇಶ ಹೊರಡಿಸಿದಾಗ ಜನಸಾಮಾನ್ಯರಿಗೆ ಒಂದು ಗೊಂದಲ ಇರುತ್ತೆ, ಅರೆ ಆಕೆ ಕುಟುಂಬದ ಭಾಗ ಅಲ್ವಾ ಅಂತ ಹೇಳಿ. ಇದ್ರ ಬಗ್ಗೆ ನೀವು ಕ್ಲಿಯಾರಿಟಿ ಕೊಡೋದಿದ್ರೆ. ಸೊಸೆ ಕುಟುಂಬದ ಭಾಗ ಅಲ್ಲ ಅಂತ ಹೈಕೋರ್ಟ್ ಇದ್ದಿದ್ದು ತನ್ನ ಇಡೀ ಜಡ್ಜ್ಮೆಂಟ್ ನಲ್ಲಿ ಯಾವುದೇ ಸಾಲಿನಲ್ಲೂ ಹೇಳಿಲ್ಲ. ಅವರು ಹೇಳಿದ್ರು ಸೊಸೆಯನ್ನ ಈ ಡೆಫಿನೇಷನ್ ಕೆಳಗೆ ನಾವು ಓದ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಅದರ ಅರ್ಥ ಕುಟುಂಬದ ಭಾಗ ಅಲ್ಲ ಅಂತಂದ ಹೇಳಿ ಪ್ರಚಾರವನ್ನ ಮೊದಲನೇದು ಮಾಡಬಹುದು. ಅದು ಅಗತ್ಯ ಇಲ್ಲ. ಇದು ಇಟ್ ಇಸ್ ಏನಂತಾರೆ, ಇದು ಒಂದು ಸ್ಪೆಸಿಫಿಕ್ ಕಾರಣಕ್ಕೋಸ್ಕರ ಅರ್ಥ ಮಾಡ್ಕೊಂಡಿರುವಂತದ್ದು. ಅದನ್ನ ಅಷ್ಟೇ ಅರ್ಥ ಮಾಡ್ಕೊಬೇಕು, ಅದಕ್ಕಿಂತ ಹೆಚ್ಚಿನದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರೋದಿಲ್ಲ. ಇದು ಅವಕಾಶ ಇದೆಯಾ ಮೇಡಮ್ ಮ್ಯಾರಿಡ್ ಡಾಟರ್ ಕೊಡುವಂಥದ್ದು? ಅವಕಾಶ ಮತ್ತೆ ಅದಕ್ಕೆ ಒಂದಿಷ್ಟು ಇದು ಇದೆ, ಏನು ಕೆಲವೊಂದಿಷ್ಟು ಕ್ರೈಟೀರಿಯಾಗಳಿವೆ ಅನ್ನೋದಕ್ಕಿಂತ ಒಂದಿಷ್ಟು ಕಂಡೀಷನ್ಸ್ ಇವೆ. ಅಂದ್ರೆ ಆಕೆಯ ಮೇಲೆ ಆಕೆಯ ಮೆಟರ್ನಲ್ ಫ್ಯಾಮಿಲಿ ಇರುವಂತದ್ದು ಡಿಪೆಂಡೆಂಟ್ ಇದ್ದಾರೆ ಅನ್ನುವಂಥದ್ದನ್ನ ತೋರಿಸ್ಬೇಕು. ಅದನ್ನ ತೋರಿಸಿದ್ರೆ ಆಕೆಗೆ ಅವಕಾಶ ಇದೆ. ಯಾಕಂತಂದ್ರೆ ಇಲ್ಲಿ ನಾವು ನೋಡಿದ ಹಾಗೆ ಸನ್ ಮತ್ತು ಡಾಟರ್ ಅಂತ ಹೇಳ್ತಾರೆ, ಅಲ್ಲಿ ಸ್ಪೆಸಿಫೈ ಮಾಡಲ್ಲ ಅವರು. ಅನ್ಮ್ಯಾರಿಡ್ ಡಾಟರ್, ಮ್ಯಾರಿಡ್ ಡಾಟರ್ ಅಂತ ಏನು ಸ್ಪೆಸಿಫೈ ಮಾಡೋದಿಲ್ಲ, ಡಾಟರ್ ಅಂತ ಹೇಳ್ತಾರೆ. ಹೀಗಾಗಿ ಮ್ಯಾರಿಡ್ ಡಾಟರ್ ಯಾವಾಗ ಕೊಡ್ಬೇಕು ಅಂತ ಹೇಳಿ ಚರ್ಚೆ ಇದೆ. ಮೇಡಮ್ ಈಗ ಓವರ್ ಆಲ್ ಏನಂತ ಅಂದ್ರೆ ಹಿಂದೂ ಸಂಪ್ರದಾಯ ಸಾಮಾನ್ಯವಾಗಿ ಹೆಣ್ಮಕ್ಳು ಮದುವೆಯಾಗಿ ಹೋದ ತಕ್ಷಣ ಸೊಸೆ ಅಂದ್ರೆ ಒಂದು ಕುಟುಂಬದ ಕಣ್ಣು ಅನ್ನೋ ರೀತಿಲಿ ಅದೊಂದು ನಂಬಿಕೆ ಇದೆ. ಈಗ ಈ ರೀತಿ ಕಾನೂನು ಈ ನಂಬಿಕೆ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ? ಅಂದ್ರೆ ಅವ್ರು ಯಾವ ರೀತಿ ಇದನ್ನ ಸ್ವೀಕರಿಸ್ತಾರೆ ಅದ್ರ ಬಗ್ಗೆ ಹೇಳೋದಿದ್ರೆ. ಈ ಕಾನೂನನ್ನ ನಂಬಿಕೆಯ ಮಟ್ಟಕ್ಕೆ ತನಕ ಕರ್ಕೊಂಡು ಹೋಗುವ ಅಗತ್ಯ ಇಲ್ಲ ಮೊದಲನೇ. ಯಾಕಂದ್ರೆ ಅದನ್ನ ಹೇಳಿದ್ನಲ್ಲ, ಒಂದಿಷ್ಟು ಪರ್ಪಸ್ಗೋಸ್ಕರ ಅಂತ ಹೇಳಿ ಮಾಡಿರ್ತಾರೆ. ನಿಮ್ಮ ಮನೆಯ ಸೊಸೆ ತನ್ನ ತವರು ಮನೆಯಲ್ಲಿ ಅವಳಿಗೆ ಅನುಕಂಪದ ಆಧಾರದ ಮೇಲೆ ಆಕೆಯ ತವರು ಮನೆ ಆಕೆ ಮೇಲೆ ಡಿಪೆಂಡೆಂಟ್ ಇದ್ರು ಅಂತಂದ್ರೆ ಆಕೆಗೆ ತವರು ಮನೆ ಕಡೆಯಿಂದ ಅದು ಸಿಗ್ಲಿಕ್ಕೆ ಅವಕಾಶ ಇರ್ತದೆ. ಶಿ ವಿಲ್ ಸ್ಟಿಲ್ ಫಾಲ್ ದೇರ್. ಹೀಗಾಗಿ ಆಕೆಗೆ ಸಿಗ್ಲೇ ಇಲ್ಲ ಅನ್ನುವಂಥದ್ದು ಇಲ್ಲ ಮೊದಲನೇದು. ಎರಡನೇದು, ಹಿಂದೂ ಸಂಪ್ರದಾಯದಲ್ಲಿ ಹೌದು ಮನೆ ಅಂತಂದಾಗ ಗೃಹಿಣಿ, ಗೃಹ ಮುಚ್ಯತೆ ಇವೆಲ್ಲವೂ ಇದೆ, ಇಲ್ಲ ಅಂತಲ್ಲ. ಆದರೆ ಆ ಭಾಗವನ್ನ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡುವಂಥದ್ದು, ಇಂಟರ್ಪ್ರಿಟ್ ಮಾಡುವಂಥದ್ದು ಅಸಮಂಜಸ ಆಗ್ತದೆ. ಅದರ ಅರ್ಥ ಆಕೆ ಕುಟುಂಬದ ಭಾಗ ಅಲ್ಲವಾ, ಅಥವಾ ಕಾನೂನು ಆಕೆಯನ್ನ ಹೊರತಾಗಿ ನೋಡುತ್ತದ, ಈ ಎಲ್ಲ ಅದೇನಂತಂದ್ರೆ ನೀವು ಇಟ್ ಇಸ್ ಅ ಫಾರ್ ಸ್ಟ್ರೆಚ್ಡ್ ಇಮ್ಯಾಜಿನೇಷನ್. ಜುಡಿಷಿಯರಿ ಇದ್ದಂಥದ್ದು ಆ ಕಾನೂನು ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ ನೋಡ್ಬೇಕಾಗಿರುವಂಥದ್ದು. ಮತ್ತು ವಿ ಆರ್ ಬೌಂಡ್ ಬೈ ಆ ಕಾನೂನಿನ ಪರಿಧಿಯೊಳಗೆ ಜುಡಿಷಿಯರಿ ಕೂಡ ಅಷ್ಟೊಳಗೆ ಕೆಲಸ ಮಾಡ್ಬೇಕಾಗತ್ತೆ. ಇಷ್ಟೇ ಈ ಇಡೀ ಜಜ್ಮೆಂಟ್ ನಲ್ಲಿ ಇರುವಂತದ್ದು ಇಷ್ಟೇ, ಇದಕ್ಕಿಂತ ಹೆಚ್ಚಿನದು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಹೈಕೋರ್ಟ್ ತೀರ್ಪು ಕೊಟ್ಟಾಗ ಜನಸಾಮಾನ್ಯರಲ್ಲಿ ಒಂದು ಗೊಂದಲ ಇತ್ತು, ಅಂದ್ರೆ ಕುಟುಂಬದಲ್ಲಿ ಸೊಸೆ ಪಾರ್ಟಿ ಅಲ್ವಾ ಅಂತ ಹೇಳಿ. ಆ ಎಲ್ಲಾ ಗೊಂದಲಗಳಿಗೂ ಕೂಡ ಒಂದು ಸ್ಪಷ್ಟವಾದ ಉತ್ತರವನ್ನ ಕೊಟ್ಟಿದ್ದೀರಾ. ನಮ್ಮ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಹೈಕೋರ್ಟ್ ಈ ಒಂದು ಪರ್ಟಿಕ್ಯುಲರ್ ಈ ಕೇಸ್ಗೆ ಮಾತ್ರ ಅನುಕಂಪದ ಆಧಾರದಲ್ಲಿ ಮಾತ್ರ ಸೊಸೆಗೆ ಜಾಬ್ ಅನ್ನ ಕೊಡಕ್ಕಾಗಲ್ಲ ಅಂತ ಹೇಳಿ ಆದೇಶವನ್ನ ಹೊರಡಿಸಿದೆ. ಆದ್ರೆ ಸೊಸೆ ಯಾವಾಗ್ಲೂ ಕೂಡ ಆ ಒಂದು ಕುಟುಂಬದ ಭಾಗವೇ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೇನಾದ್ರೂ ಉಪಯುಕ್ತ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ.